ಕಡೆಗೆ ಸಿಎಂ ಪತ್ನಿಗೆ ಇಡಿಯಿಂದ ಸಮನ್ಸ್ ಬಂದಿದೆ. ಕಾಂಗ್ರೆಸ್ನ ಅಗ್ರ ನಾಯಕರಿದ್ದಾರಲ್ಲ, ಟಾಪ್ 2 ಟಾಪ್ 3 ಅಂತ, ಆ ಲೀಡರ್ಸ್ನ ಹೇಳಿಕೆಯಲ್ಲಿ ದ್ವಂದ್ವ ಕಾಣಿಸ್ತಾ ಇದೆ. ಇಡಿ ಸಮನ್ಸ್ ಬಗ್ಗೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿತ್ತು. ವ್ಯತಿರಿಕ್ತ ಹೇಳಿಕೆಗಳು ಕಾಣಿಸಿತ್ತು. ಇಡಿ ನೋಟಿಸು ರಾಜಕೀಯ ಪ್ರೇರಿತ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಡಿಫೆಂಡ್ ಮಾಡಿಕೊಂಡ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರು, ಸಿಎಂ ಅವರ ಆಪ್ತ ಸಚಿವ, ಅವ್ರು ಹೇಳಿದ್ದೇನು ಗೊತ್ತಾ, ಪ್ರತಿ ಬಾರಿ ಕೂಡ ಅದು ರಾಜಕೀಯ ಪ್ರೇರಿತ ಅನ್ನಕ್ಕಾಗಲ್ಲ, ಇಡಿ ನೋಟಿಸ್ ಕಾನೂನಿನ ಪ್ರಕ್ರಿಯೆ ಅಂತ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಒಂದೇ ಪಕ್ಷದ ಇಬ್ಬರು ನಾಯಕರು ಭಿನ್ನ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಚರ್ಚೆ. ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸ್ತಾ ಇದಾರಲ್ಲ, ಇವರಿಂದ ಒಗ್ಗಟ್ಟು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಒಬ್ರು ಏತಿ ಅಂದ್ರೆ ಇನ್ನೊಬ್ರು ಪ್ರೇತಿ ಅಂತಿದ್ದಾರೆ. ಪೊಲಿಟಿಕಲ್ ವಿಚಂಟಿ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರೋದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಅದು ಎನ್ಕ್ವೈರಿ ಮಾಡ್ತಿದ್ದಾರೆ, ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ. ಇದೇನು ಹೊಸದಲ್ಲ, ಅದನ್ನ ನಾವು ಪಾರ್ಟಿಕಲಿ ನೋಡಬಾರ್ದು. ಅಷ್ಟು ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡೋದು ಅವಶ್ಯಕತೆ ಅಂತ. ಅದಕ್ಕೂ ಎಲ್ಲ ಸರಿ ರಾಜಕೀಯ ಅಂತ ಹೇಳಿಕ್ಕಾಗಲ್ಲ. ನಮಗೆ ನೋಟಿಸ್ ಕೊಟ್ಟಾರೆ, ಅದಕ್ಕೆ ರಿಪ್ಲೈ ಮಾಡುವಂಥ ಜವಾಬ್ದಾರಿ ಎಲ್ಲರದ್ದು ಇದೆ, ಮಾಡಬೇಕಷ್ಟೇ. ಡೀಟೇಲ್ಸ್ ಕೊಡ್ತಾರೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಸುಕೇಶ್. ಒಬ್ರು ಡಿಫೈನ್ ಮಾಡ್ಕೊಳ್ಬೇಕಾದ್ರೆ ಏತಿ ಅಂತಿದ್ದಾರೆ, ಇನ್ನೊಬ್ರು ಪ್ರೇತಿ ಅಂತಿದ್ದಾರೆ. ಇಷ್ಟೊಂದು ಅಭಿಪ್ರಾಯ ಭೇದ ಒಂದೇ ಪ್ರಕರಣದಲ್ಲಿ ಸಮನ್ವಯತೆ ಕೊರತೆಯನ್ನ ಎದ್ದು ಕಾಣಿಸ್ತಾ ಇದೆ. ಮತ್ತು ಎಲ್ಲವೂ ಸರಿ ಇದೆ ನಮ್ಮಲ್ಲಿ ಅಂತ ತೋರಿಸೋ ಪ್ರಯತ್ನದಲ್ಲಿ ಹಂತದಲ್ಲಿ ಎಡುತ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತ. ಮಮತಾ, ಒಂದು ಸ್ಪಷ್ಟ, ಇದರಲ್ಲಿ ಅಭಿಪ್ರಾಯದಲ್ಲಿ ಸಮನ್ವಯತೆ ಪಕ್ಷದೊಳಗೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ, ಅದು ವೈಯಕ್ತಿಕ ಅಭಿಪ್ರಾಯ. ಆದರೆ KPCC ಅಧ್ಯಕ್ಷರು ಕೊಟ್ಟಂಥ ಹೇಳಿಕೆ ಸಹಜವಾಗಿ ಪಕ್ಷವನ್ನು ಪ್ರತಿನಿಧಿಸುತ್ತೆ ಮತ್ತು ಅವರು ಮೊದಲಿಂದ ಕೂಡ ಅದನ್ನು ಡಿಫೆಂಡ್ ಮಾಡ್ಕೊಂಡೇ ಬಂದಿದ್ದಾರೆ. ಇದು ಪೊಲಿಟಿಕಲಿ ಅಂದರೆ ಇದು ಮಾಡಿರುವಂಥ ಕೇಸ್, ಇದು ಅಂದರೆ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಕೇಸ್ ಮಾಡಿದ್ರು ಅನ್ನುವಂಥದ್ದನ್ನ ಮತ್ತು ಪಕ್ಷದ ಅಧ್ಯಕ್ಷರಾಗಿ ಅವರ ಹೇಳಿಕೆ. ಆದರೆ ಅಚ್ಚರಿಯಾಗಿರುವಂಥದ್ದು CM ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಅವರು ಹೇಳ್ತಾ ಇರುವಂಥದ್ದು ಇದು ಲೀಗಲ್ ಬ್ಯಾಟಲ್, ಇದು ಹಾಗಾಗಿ ಇದನ್ನು ರಾಜಕೀಯ ಅಂತ ಹೇಳೋಕ್ಕಾಗಲ್ಲ, ಇವರು ಉತ್ತರ ಕೊಡಲೇಬೇಕಾಗುತ್ತೆ ಅದಕ್ಕೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು ನಿಜಕ್ಕೂ ಅಚ್ಚರಿ. ಇಲ್ಲ ಒಂದು ಕಡೆ CM DCM ನಡುವಿನ ಫೈಟ್ ಏನೇ ಇದ್ರೂ ಕೂಡ DCM ಅವರು ಅದನ್ನು ಡಿಫೆಂಡ್ ಮಾಡಿದಂಥ ರೀತಿಗೂ CM ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಇತ್ತೀಚೆಗೆ ಅದೇ ಕಾರಣಕ್ಕಾಗಿ DK ಶಿವಕುಮಾರ್ ಜೊತೆ ಜಿದ್ದಾಜಿದ್ದಿಗೆ ಬಿದ್ದಂಥ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟು ಕೇವಲ ಇದೊಂದು ಲೀಗಲ್ ವಿಚಾರ, ಇದು ಬರುತ್ತೆ ಹೋಗುತ್ತೆ, ನೋಟಿಸ್ ಕೊಡಬೇಕು, ಅದನ್ನು ರಾಜಕೀಯ ಅಂತ ನಾವು ಹೇಗೆ ಹೇಳೋದು, ಯಾಕೆ ಹೇಳೋಕ್ಕಾಗುತ್ತೆ ಪ್ರತಿ ಬಾರಿ ಹಾಗೆ ಆ ರೀತಿ ಹೇಳ್ತಾ ಇರುವಂಥದ್ದು ಒಂದು ರೀತಿ ಅಚ್ಚರಿ. ಅಂದರೆ CM ಆಪ್ತ ವಲಯದಿಂದ ಬಂದಿರುವಂಥ ಹೇಳಿಕೆ ಸಾಕಷ್ಟು ಅಚ್ಚರಿಯನ್ನು ಉಂಟು ಮಾಡುವಂಥ ರೀತಿಯ ಬೆಳವಣಿಗೆ ಅನ್ನೋದಂತೂ ಅನುಮಾನವೇ ಇಲ್ಲ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಕೇಶ್. ಒಟ್ನಲ್ಲಿ ಒಂದೇ ಇಶ್ಯೂನಲ್ಲಿ ಒಂದೇ ಪಕ್ಷದ ನಾಯಕರ ಎರಡು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಅನ್ನು ನೋಡಿದಂತಹ ಕಾರ್ಯಕರ್ತರು ಯಾವುದನ್ನ ಯಾವ ರೀತಿ ನಾವು ಡಿಫೆಂಡ್ ಮಾಡ್ಕೊಳ್ಬೇಕು ಸಾಮಾಜಿಕ ಜಾಲತಾಣದಲ್ಲಿ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಪೊಲಿಟಿಕಲ್ ವಿಚಂಟಿ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರೋದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಅದು ಎನ್ಕ್ವೈರಿ ಮಾಡ್ತಿದ್ದಾರೆ, ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ. ಇದೇನು ಹೊಸದಲ್ಲ, ಅದನ್ನ ನಾವು ಪಾರ್ಟಿಕಲಿ ನೋಡಬಾರ್ದು. ಅಷ್ಟು ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡೋದು ಅವಶ್ಯಕತೆ ಅಂತ. ಅದಕ್ಕೂ ಎಲ್ಲ ಸರಿ ರಾಜಕೀಯ ಅಂತ ಹೇಳಿಕ್ಕಾಗಲ್ಲ. ನಮಗೆ ನೋಟಿಸ್ ಕೊಟ್ಟಾರೆ, ಅದಕ್ಕೆ ರಿಪ್ಲೈ ಮಾಡುವಂಥ ಜವಾಬ್ದಾರಿ ಎಲ್ಲರದ್ದು ಇದೆ, ಮಾಡಬೇಕಷ್ಟೇ. ಇದು ಒಂದು ಕಡೆಗೆ ರಾಜಕೀಯವಾಗಿ, ಇನ್ನೊಂದು ಕಡೆಗೆ ಒಬ್ಬ ಹಳ್ಳಿಯ ಹುಡುಗ ಹೇಗೆ ಬಂದು ನಗರದಲ್ಲಿ ಗೆದ್ದು ಸಂಭ್ರಮಿಸ್ತಾನೆ, ಅದನ್ನು ಹಳ್ಳಿಯವರು ಹೇಗೆ ಅದನ್ನು ಸಡಗರದಿಂದ ಅವನ್ನ ಬರಮಾಡಿಕೊಳ್ಳುತ್ತಾರೆ ಅನ್ನುವಂಥದ್ದು ಎಷ್ಟು ಖುಷಿ ಪಡುತ್ತೆ ಅಲ್ವಾ ಹಳ್ಳಿ. ನಗರದಲ್ಲಿ ಈ ರೀತಿಯಾಗಿ ಯಾರಾದರೂ ಗೆದ್ದಿದ್ದರೆ ನಗರದಲ್ಲಿ ಅದು ಕಾಣಕ್ಕೆ ಸಿಗುತ್ತಾ? ನಗರದಲ್ಲಿ ಪಕ್ಕದ ಮನೆಯವರಿಗೂ ಗೊತ್ತಿರೋದಿಲ್ಲ. ಗೊತ್ತಾದ್ರೆ ಹೌದಾ, ಕಂಗ್ರ್ಯಾಚುಲೇಷನ್ಸ್, ಇದೊಂದು ಹೇಳಿಕೆ. ಬಟ್ ಹಳ್ಳಿಗಳು ಹೇಗೆ ಸಂಭ್ರಮಿಸ್ತವೆ ನೋಡಿ, ಆ ಊರಿನ ಹುಡುಗ ಹಿಂಗೆ ಗೆದ್ದಿದ್ದಾನೆ ಅಂತಂದಾಗ ಅದನ್ನು ಹೇಳ್ತೀವಿ.